ಆತ್ಮೀಯ ಬಂಧುಗಳೇ ನಮಸ್ಕಾರ. ಬದುಕು ಎಂದರೆ ಕೇವಲ ತಮಗಾಗಿ ಬದುಕುವುದಲ್ಲ, ಇತರರ ಬಾಳಿನಲ್ಲಿ ಬೆಳಕಾಗುವುದು. ಡಿವಿಜಿಯವರು ಹೇಳಿದಂತೆ, ಆತ್ಮ ಸುಖವನ್ನೇ ಬೇಡಿ ನಾಚುವುದು ಮನುಜೀವನಕ್ಕೆ, ಪ್ರೀತಿ ತಾನೇ ಬೆಳೆಯೇ ಲೋಕಮಯಬಹುದು, ಜ್ಞಾತ ಪದಾರ್ಥಮಿದು ಸ್ವಾರ್ಥ ತ್ಯಾಗದಲ್ಲಿ ನಿತ್ಯ ಸೌಖ್ಯದ ನಂತದನು ಕಾಣು ಮಂಕುತಿಮ್ಮ. ಅಂದ್ರೆ ಬರೀ ತನ್ನ ಸುಖವನ್ನೇ ಬಯಸಿ ಬದುಕುವುದು ಮಾನವ ಜೀವನಕ್ಕೆ ಸರಿಯಲ್ಲ, ಅದು ನಾಚಿಕೆಗೇಡು. ಯಾವಾಗ ತಮ್ಮಲ್ಲಿ ಇತರರ ಬಗ್ಗೆ ಪ್ರೀತಿ ಚಿಗುರುತ್ತದೆಯೋ ಆಗ ಇಡೀ ಲೋಕವೇ ನಮ್ಮದಾಗುತ್ತದೆ. ಸ್ವಾರ್ಥವನ್ನು ತ್ಯಾಗ ಮಾಡಿದಾಗ ಮಾತ್ರವೇ ಜೀವನದಲ್ಲಿ ಶಾಶ್ವತವಾದ ಮತ್ತು ಅನಂತವಾದ ಸುಖವನ್ನು ಕಾಣಲು ಸಾಧ್ಯ. ಭವಿಷ್ಯ ಬರೆವಂತ ತಂದೇನೋ ಆಗಿ. ಇದೇ ತತ್ವವನ್ನು ಮೈಗೂಡಿಸಿಕೊಂಡು ಜೂನ್ 19, 2026ರಂದು ಸೇವಾ ಕನ್ನಡಿಗರು ಟ್ರಸ್ಟ್ ಯಲಹಂಕದ JPN ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ಅರ್ಥಪೂರ್ಣ ಸೇವಾ ಕಾರ್ಯವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರ ಚಿಂತಕರು ಹಾಗೂ ಖ್ಯಾತ ಬರಹಗಾರರಾದ ಅಹೋರಾತ್ರರು ಆಗಮಿಸಿದರು. ಅವರು ತಮ್ಮ ಅಮೂಲ್ಯ ಮಾತುಗಳ ಮೂಲಕ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮ, ಸಂಸ್ಕಾರ ಮತ್ತು ಶಿಕ್ಷಣದ ಮಹತ್ವವನ್ನು ಬಿತ್ತಿದರು. ಗಣಿತ ಅಂದ್ರೆ ಲೆಕ್ಕ ಗೊತ್ತಾಗುತ್ತೆ. ಲೆಕ್ಕ ಅಂದ್ರೆ ಗಣಿತ ಅಂದ್ರೆ ಗೊತ್ತಾ, ಮ್ಯಾಥ್ಸ್ ಅಂದ್ರೆ ಗೊತ್ತಾ, ಎಲ್ಲ ಒಂದೇ ಅಲ್ವಾ? ಯಾರ್ಯಾರಿಗೆ ಇಷ್ಟ ಗಣಿತ? ಎಷ್ಟು ಜನ? ಎಲ್ಲರಿಗೂ ಇಷ್ಟನಾ? ಜಗತ್ತಿನ ಮೂಲ ಗಣಿತ. ಅದನ್ನೇ ಯಾರು ಇಷ್ಟಪಡ್ತಾರೋ ಅವರು 100%, 100ಕ್ಕೆ 100 ಜೀವನದಲ್ಲಿ ತುಂಬಾ ಚೆನ್ನಾಗಿ ಬೆಳೀತಿರ್ತಾರೆ. ಗಣಿತನ ಪ್ರೀತಿಸಬೇಕು. ಗಣಿತ ಅಕ್ಷರ ಮೂಲ. ಕನ್ನಡನ ನಾವು ಕರೆಕ್ಟಾಗಿ ವಿಶ್ವ ಭಾಷೆಗಳಲ್ಲಿ ಕನ್ನಡ ಮಾನ್ಯವಾದ, ಇಂಗ್ಲಿಷ್ಗಿಂತ ಪ್ರಪಂಚದ ಎಲ್ಲ ಭಾಷೆಗಳಿಗಿಂತ ಸುಲಭ ಭಾಷೆ ಮತ್ತು ಶ್ರೇಷ್ಠ ಭಾಷೆ, ಕಂಪ್ಯೂಟರ್ ಭಾಷೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಕನ್ನಡ ಶ್ರದ್ಧೆಯಿಂದ ಕನ್ನಡ ಚೆನ್ನಾಗಿ ಕಲಿತೀರಾ? ನೆಕ್ಸ್ಟ್, ವಿಜ್ಞಾನ ಯಾರಿಗಿಷ್ಟ? ಯಾರು ನಿಮ್ ಟೀಚರು? ಅಮ್ಮನ್ ಯಾರಾದ್ರೂ ಹೊಡೆದ್ರೆ ನೀವು ಕಳ್ಕೊತೀರಾ? ನಿಮ್ ಕೈಲಿ ಆಗಲ್ವಲ್ಲ. ಯಾರೋ ಒಂದ್ 4 ಜನ ಬಂದು ಹೊಡಿತಾ ಇರ್ತಾರೆ, ನೀವು ನಿಮ್ ಕೈಲಿ ಆಗಲ್ಲ ಅಂತ ಬಚ್ಚಿಸ್ತೀರಾ? ಹೋರಾಡ್ತಿರಲ್ಲ? ಓಕೆ, ಅಮ್ಮ ಹಾಲು ಕೊಟ್ರೆ ದೇವರಾದ್ರೆ ನಿಮಗೆ ಹಸುನು ನಿಮ್ಗೆ ಅಷ್ಟೇ ಗ್ರೇಟ್ ಅಲ್ವಾ? ಹಾಲು ಕೊಟ್ರೆ. ಸುಮಾರು 40ಕ್ಕೂ ಹೆಚ್ಚು ಮುದ್ದು ಮಕ್ಕಳಿಗೆ ನೋಟ್ಬುಕ್ಗಳು, ಪೆನ್ನು, ಪೆನ್ಸಿಲ್ಸ್, ಜಾಮಿಟ್ರಿ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು ಮತ್ತು ಹೆಣ್ಣು ಮಕ್ಕಳಿಗೆ ಉಡುಪುಗಳನ್ನು ವಿತರಿಸಲಾಯಿತು. ಅಷ್ಟೇ ಅಲ್ಲ, ಶಾಲೆಯ ಪರಿಸರವನ್ನು ಗಮನದಲ್ಲಿಟ್ಟುಕೊಂಡು 2 ಫ್ಯಾನುಗಳನ್ನು ನೀಡಲಾಯಿತು. ಮಕ್ಕಳಿಗೆ 1 ದಿನದ ರುಚಿಕರವಾದ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದು ಅವರ ಮುಖದಲ್ಲಿ ಮೂಡಿದ ಮಂದಹಾಸವೇ ನಮಗೆ ದೊರೆತ ಅತಿ ದೊಡ್ಡ ಬಹುಮಾನ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಏಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ, ನಾಡಿಗ ಭಯದಾಯಕ, ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷನೀಗುತ್ತ ಬಂಧು ಭಾವ ಬೆಳೆಸಿ. ಈ ಮಹತ್ ಕಾರ್ಯ ಯಶಸ್ವಿಯಾಗಲು ಸಹಕರಿಸಿದ ನಮ್ಮ ಎಲ್ಲ ದಾನಿಗಳಿಗೂ, ಸದಸ್ಯರಿಗೂ ಮತ್ತು ಸ್ವಯಂ ಸೇವಕರಿಗೆ ಟ್ರಸ್ಟ್ನ ವತಿಯಿಂದ ಅನಂತ ಧನ್ಯವಾದಗಳು. ಸೇವೆಯನ್ನು ಸಂಸ್ಕಾರವಾಗಿಸಿ ಸಮಾಜವನ್ನು ಸದೃಢಗೊಳಿಸೋಣ ಎಂಬುದು ನಮ್ಮ ಆಶಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುವ ಸಂಕಲ್ಪ ನಮ್ಮದು. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. ಜೈ ಹಿಂದ್, ಜೈ ಶ್ರೀರಾಮ್.
ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ